ಊರ್ ಜಾತ್ರೆ ಅಂತಂದ್ಮೇಲೆ ಅಲ್ಲಿ ಕಂಪನಿ ನಾಟಕ ಅನ್ನೋದು ಇರ್ಲೇಬೇಕು. ಆದ್ರೆ ಇಲ್ಲಿ ಒಂದು ಜಾತ್ರೆಯಲ್ಲಿ ಕಂಪನಿ ನಾಟಕದ ಎಲ್ಲಾ ನಟರು ಕೈ ಕೊಟ್ಬಿಟ್ಯಾರೆ. ಯಾರು ಬರ್ಲಿ ಬಿಡ್ಲಿ ನಮ್ಮೂರಲ್ಲಿ ನಾಟಕ ನಡಿಲೇಬೇಕು ಅಂತ ಅಲ್ಲಿರುವಂತ ಟೆಕ್ನಿಷಿಯನ್ಸೇ ಕಲಾವಿದರಾಗೋತಾರೆ. ಏನೇನೆಲ್ಲ ಅವಂತರ ಆಗುತ್ತೆ ಇದರ ತೋರಿಸದ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಈ ಒಂದು ಇಡೀ ಕಂಪನಿ ನಾಟಕದ ತಂಡ ಆನ್ ಸ್ಟೇಜ್. ಮಾನ್ಯ ನಿಮ್ ಕಡೆಯವ್ರು ಬಂದಾರ? ಅಲ್ಲ ಅಲ್ಲ ಮಾತಾಡ್ ನಮ್ ಕಡೆಯವ್ರ ಅಂದ್ರೆ ಅವ್ರಲ್ಲ ಮಟ ನಮ್ಮ ಅತ್ತಿ ಮಗಳು ಮಾನ್ಯ ಬಂದಾಳ. ಮಾನ್ಯ ಮಾನ್ಯ ಇವತ್ತಿನ ದಿನ ಏನೋ ಈ ಚಡಿಹಳ್ಳಿಲಿ ಇಷ್ಟೊಂದು ಜನ ಸೇರಿದಿರಿ. ಮೈಕ್ ಚೆಕ್ ಟಿಕ್ಕ 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 ಸ್ವಲ್ಪ ಎಕ್ಕ ಕೊಡು. ಏನ್ ನಾನ್ ಮಾಡ್ಲಿಲ್ಲ? ಸ್ವಲ್ಪ ಕೊಡು. ಒಂದ್ 10 ನಿಮಿಷ ಇಟ್ಲ ಮಾಡೋ ಬರ್ತೀನಿ ನಾನು. ಮೈಕ್ ಚೆಕ್ ಇವತ್ತಿನ ದಿನ ನಾನು ಬೇವರ್ಸಿ ಹೇಳಿಪ್ಪ. ಇವತ್ತಿನ ದಿನ ನೀನು ಸೂಪರ್ ಮೇಂಟೈನ್ ಮಾಡ. ಏನ್ ಚಡಿಹಳ್ಳಿಲಿ ಇಷ್ಟೊಂದ್ ಜನ ಇವತ್ತು ಸೇರಿದಿರಿ. ಇವತ್ತೊಂದು ನಾಟಕ ಶುರು ಮಾಡ್ತಾ ಇದೀವಿ. ಈ ನಾಟಕ ಬರ್ದವ್ ನಾನೇ, ಡೈಲಾಗ್ಸ್ ಬರ್ದವ್ ನಾನೇ, ಆರ್ಟಿಸ್ಟ್ ಗಳಿಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು ನಾನೇ. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತೆ ದ್ರೌಪದಿ ವಸ್ತ್ರಾಪರಣ. ಎಲ್ಲಿ ಶುರುವಾಗುತ್ತೆ ಮೇಷ್ಟ್ರೆ? ಏನಾಯ್ತು? ಎಲ್ಲ ನೀವೇ ಮಾಡಿದ್ದೆ ಅಂತ ಹೇಳ್ತೀರಂತ ನೀವೇ ಮಾಡ್ಲಿ ಅಂತ ಎಲ್ಲಾ ಕಲಾವಿದರು ಹೋಗ್ಬಿಟ್ಟವ್ರೆ. ಟೆಕ್ನಿಷಿಯನ್ಸ್ ಏನ್ ಮಾಡ್ತಿದ್ದಾರೆ ಒಳಗಲ್ಲಿ? ಎಲ್ಲ ಅವ್ರೆ ಎಲ್ಲರಿಗೂ ಡೈಲಾಗ್ ಗೊತ್ತಲ್ಲ? ಎಲ್ಲ 10 ಸಲ ನೋಡೋರು ನಾಟಕನ. ಕೆಲಸ ಮಾಡು, ಎಲ್ಲರಿಗೂ ಕಾಸ್ಟ್ಯೂಮ್ ಹಾಕ್ತೀನಿ, ಬರ್ತೀನಿ. ನಾವ ಬರ್ತೀನಿ ಮೇಷ್ಟ್ರೆ ಹೋಗ ಹಾಕ್ತು ಬರ್ತೀನಿ. ಮಾನ್ಯ ನಾನು ಬರ್ತೀನಿ. ಹೋಗಲ್ಲ ಎಲ್ಲ ನೋಡ್ಬೋದು, ದ್ರೌಪದಿ ಚಂದ್ರಪ್ರಭಾ ಅಂತ ಮಾತ್ರ ಹೇಳ್ಬೇಡ. ಇವತ್ತಿನ ದಿನ ಚಡಿಹಳ್ಳಿಲಿ ಇಷ್ಟೊಂದ್ ಜನ ಸೇರಿದಿರಿ. ಇನ್ನೇ ನಾಟಕ ಶುರು ಆಗ್ಬೇಕಾಗಿತ್ತು, ಕಲಾವಿದ್ರು ಕೈ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಬೇರೆ ಕಲಾವಿದ್ರನ್ನ ರೆಡಿ ಮಾಡಿದ್ದೀನಿ. ಆ ಕಲಾವಿದ್ರು ಹೇಳೋ ಡೈಲಾಗು ನಂದಲ್ಲ, ಆದ್ರೆ ಸ್ಕ್ರಿಪ್ಟ್ ಮಾತ್ರ ನಂದು. ಇನ್ನೇನ್ ಶುರುವಾಗುತ್ತೆ ದ್ರೌಪದಿ ವಸ್ತ್ರಾಪರಣ. ಮಹಾರಾಜ ದುಷ್ಟಾಷ್ಟ. ಬಹಳ ಚೆನ್ನಾಗಿ ಹೇಳಿದಮ್ಮ. ದುಷ್ಟಾಷ್ಟ ಅಲ್ಲ, ಧೃತರಾಷ್ಟ್ರ. ಮಹಾರಾಜ ಧೃತರಾಷ್ಟ್ರ, ಯಾಕೆ ನಿಮ್ಮ ಮುಖದಲ್ಲಿ ಮಂದಹಾಸನೆ ಕಾಣುತ್ತಿಲ್ಲ? ಏನು, ನಮ್ಮ ಮುಖದಲ್ಲಿ ಮಂದಹಾಸ ಕಾಣುತ್ತಿಲ್ಲವೇ? ನಿಮಗೆ ಕಣ್ಣೆ ಕಾಣಲ್ವಲ್ಲ, ಇದು ಹೆಂಗೆ ಗೊತ್ತಾಯ್ತು? ಮಹಾರಾಜ ಮುಖದಲ್ಲಿ ಕಣ್ಣು ಕಾಣುತ್ತಿರದೆ ಮಹಾರಾಜ ಮುಖದಲ್ಲಿ ಕಣ್ಣು ಕಾಣದೇ ಇರಬಹುದು, ಆದ್ರೆ ನನ್ನ ಮನಸ್ಸಿನ ಕಣ್ಣು ಕಾಣುತ್ತದೆ ಮಹಾರಾಜ. ಅಪೂರ್ವ, ಅನಂತ, ಅದ್ಭುತ. ಆದರೆ ಇವತ್ತು ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಾವು ತಗಲಾಕೊಂಡಿದ್ದೇವೆ. ನಮ್ಮ ಮಕ್ಕಳಾದ ದುರ್ಯೋಧನ, ಸುಯೋಧನ, ದುಶಾಸನ ಅವರನ್ನು ಕರೆಸಿ. ಮಕ್ಕಳೇ, ದುರ್ಯೋಧನ ಬರ್ಲಿ. ಹೇಗೆ ಹೇಳಿ ಮೇಷ್ಟ್ರೆ, ಏಕೆ? ನನ್ಗಾರ ಹೇಳಕ್ ಬಿಡು, ಇಲ್ಲ ನೀನಾರ ಹೇಳು. ಬಲ್ಲರೆ ಮೆರೆವೆ ಸುಖದಿ ಈ ಧರೆಯಳು ಭಲ್ಲರೆ ಬಹು ಸಾಹಸದಿಂದಲ್ಲಿ ಭಲ್ಲರೆ ಮೆರೆವೆ ಸುಖದಿ ಭೀಷ್ಮ ದ್ರೋಣ ರವಿ ಸುತ
ಸಂಗಲ್ಲ, ಕಂದ ಪದ್ಯ, ಕಂದ ಪದ್ಯ. ಬಲರೆ ಮೆರವೆ ಸುಖದಿ ಭೀಷ್ಮ ದ್ರೋಣ ರವಿ ಸುತ ಕರ್ಣ ಅವರೇ ಗಂಗೆ ದಾಡ್ಕೋದೋಣ ಬಲರೆ ಮೆರವೆ ಸುಖದಿ ದರೆಯೊಳು ಬಲರೆ ಮೆರವೆ ಸುಖದಿ ಅಣ್ಣ ನಾಗರಾಜ. ಏಯ್ ನಾಗರಾಜ ಅಲ್ಲ ಕಣದು, ಅಗ್ರಜ ಅಗ್ರಜ. ಸಾರಿ ಏಯ್ ಅಣ್ಣ ಅಗ್ರಜ. ತಮ್ಮ ದುರ್ವಾಸನೆ. ದುಶ್ಯಾಸನ ದುಶ್ಯಾಸನ. ಮೇಷ್ಟ್ರೆ ನಾನು ಹೇಳಿದ್ದು ಇಲ್ಲಿ ದುರ್ವಾಸನೆ, ಅಲ್ಲೇ ಬಂದು ಮಾತಾಡ್ತೀನಿ ಅಂತ. ದುಶ್ಯಾಸನ, ಅಣ್ಣ ಈ ದಿನ ನಮ್ಮನ್ನು ಇಲ್ಲಿಗೆ ಕರೆದ ಉದ್ದೇಶ ಡ್ಯಾಡಿ ಡ್ಯಾಡಿ ಕರೆದಿರೋ ಡ್ಯಾಡಿ. ಅಪ್ಪಯ್ಯ ರೆಕ್ಕೆಯ ಕುದುರೆ ಮೇಲೆ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಕಂದ ಪದ್ಯ, ಕಂದ ಪದ್ಯ, ಸಿನಿಮಾ ಸಾಂಗ್ ಅಲ್ಲ. ಅಪ್ಪ ಅಪ್ಪ ಕರೆಸಿದ ಉದ್ದೇಶ ಟಗರು ಬಂತು, ಟಗರು. ಅಣ್ಣ ನಮ್ ಟಗರು ಬತ್ತವಸಿ ನೋಡೋಣ. ಯಾವ್ದೋ ಮರಿ ಹಿಂದೆ ಹೋಗಿರ್ಬೇಕು ಓಲಾತಗೆ. ಪಿತಾಶ್ರೀ, ಈ ದಿನ ನಮ್ಮನ್ನು ಈ ರಾಜಸಭೆಗೆ ಕರೆದ ಉದ್ದೇಶ ನಮ್ಮ ರಾಜ್ಯ ಕತ್ರಿಗುಪ್ಪೆಯನ್ನು ಡಿವೈಡ್ ಮಾಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಒದಗಿ ಬಂದಿದೆ. ಇದಕ್ಕಾಗಿ ಪಾಂಡವರು ಈ ರಾಜ್ಯವನ್ನು ಸಮಪಾಲು ಮಾಡಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ನನ್ನ ಬಲಗೈ ಮುಷ್ಟಿಯಿಂದ ಮದ್ದಾನೆಯ ತಲೆ ಸೀಳಿದವನಿಗೆ ಏನನ್ನುವನೋ? ರಾಜ್ಯವನ್ನು ಸಮಪಾಲು ಕೊಡಬೇಕೆಂದು ವಿನಂತಿಸಿಕೊಂಡಿದ್ದಾನೆ. ಹೆಂಗ್ ಕೊಡನ ಇದನ್ನ ತೀರ್ಮಾನ ಮಾಡಕ್ಕೆ ಒಬ್ಬ ಬೇಕಾಗಿದ್ದಾನೆ ಅಣ್ಣ. ಯಾರು ಈಗಲೇ ಬರೆ ಮಾಡಿ. ಯಾರು ನಮ್ಮ ಸರ್? ಸಿಕ್ಕಂಡಿ. ಸಿಕ್ಕಂಡಿ ಚಿಕ್ಕಂಡಿ ಅಲ್ಲ ಕಣ, ಶಕುನಿ ಶಕುನಿ ಶಕುನಿ. ಶಕುನಿ ಒಂದ್ ನಿಮಿಷ ಇದ್ಯಾಕೆ? ಯಾಕೆ ಸಾಯಿಕುಮಾರ್ ಯಾಕೆ? ಅಲ್ಲ ಸಾಯಿ ಕುಮಾರ್ ಅವ್ರು ಶಕುನಿ ಪತ್ರ ಮಾಡಿದ್ರೆ ಹಿಂಗ ಮಾಡೋದು ಬೇಡವಾ? ನಿಂಗೆ ಇಷ್ಟ ಆಗ್ಲಿಲ್ವಾ? ಬೇಡ ಬೇಡ. ಈಗ ನೋಡ್ಕೋ. ನೋಡಿಪ ನೀನು ದುಶ್ಯಾಸನ ಮಾಡ್ತಾ ಇದೀಯಲ್ಲ, ಚೆನ್ನಾಗ್ ಮಾಡ್ತಾ ಇದೀಯ. ಅಲ್ಲಿ ಬೆಳಗಾನ ಒಬ್ಬ ಗಡ್ಡ ಹಾಕ ಕೂತವನ್, ಅವನಿಗೆ ಕರ್ಸ್ತೀನಿ. ಹೌದಾ? ಉರಿಯುತ್ತಿರುವ ಜ್ವಾಲಾಮುಖಿಗೆ ತುಪ್ಪವನ್ನು ಸುರಿದು ನನ್ನೀ ಕುರುವಂಶವನ್ನು ಮುನ್ನಡೆಸುತ್ತಿರುವ ಮಾವ ಶಕುನಿ. ಹೃದಯದಿ ದೇಶದ ಜ್ವಾಲೆ ಉದಯಿಸು ಬರುತ್ತದೆ. ಕಂದ ಪದ್ಯ ಹೇಳ್ರು, ಸಿನಿಮಾ ಸಾಂಗ್. ಸಾ ಎಂದರೆ ಸಕಲೇಶಪುರ, ಕು ಎಂದರೆ ಕುರಂಪುರ, ಈ ಎಂದರೆ ನಿಲ್ದಾಣ. ಈ ಶಕುನಿಯನ್ನು ಕರೆಸಿದ ಕಾರಣ ಏನಿಲ್ಲ, ಸುಮ್ನೆ ಸೈಡ್ ವಿಂಗ್ ಅಲ್ಲಿ ನಿಂತಿದೆಯಲ್ಲ, ಬಂದು ಹೋಗ್ಲಿ ಅಂತ. ಏನಂತ ಮಾತನಾಡುತ್ತಿದ್ದೀಯ ಮಾವ? ಆ ಪಾಂಡವರಿಗೆ ನಮ್ಮ ಅರ್ಥ ರಾಜ್ಯವನ್ನು ಬರೆದು ಕೊಡಬೇಕಂತೆ. ಏನು ಅರ್ಧ ರಾಜ್ಯವನ್ನು ಬರೆದು ಕೊಡಬೇಕಂತ? ಇಲ್ಲ, ಅದೇ ಡೈಲಾಗ್ ಪ್ರಾಂಬಲ್ ಮಾಡ್ತಾನೆ. ಚಿಕ್ಕಂಡಿ ಕೊಡ್ರಿ ಅವ್ನಿಗೆ. ಸಿಗಂಡಿ ಬೇಡ, ಮಾಡ್ತೀನಿ ಸಿಗಂಡಿ ಬೇಡ, ಇದ್ದ ಶಕುನಿ ಮಾಡ್ತೀನಿ. ಇಲ್ಲ, ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ. ನೀ ಕುರುವಂಶದ 101 ಜನರಿಗೆ ನಾನು ಬೇಕಾದ್ರೆ 100 ಭಾಗವನ್ನು ಮಾಡಿಕೊಡ್ತೇನೆ. ನೀರ್ ಹಾಕ ಒಂಚೂರ. ಹೊಸಿ ನೀರಕ್ಕೋ. ನಿಂಬೆಹಣ್ಣು ಯಾರಲ್ಲ ತೊಂದ್ ಕೊಟ್ಬಿಟ್ಟು ಹೋದರು. ತೊಳಿ ಹೆಂಗಿದ್ರೆ ಹೆಂಗ್ ಚೆನ್ನಾಗಿ ತೊಳಿತಾ ಇದೆ. ಮ್ಯಾನೇಜರ್ ನಮ್ ಕಡ್ರಲ್ಲ, ಕರೀಲ ಮಾವ, ಈಗ ಏನು 101 ಜನಕ್ಕೆ ಆಸ್ತಿಯನ್ನು 100 ಭಾಗ ಮಾಡಲೇಬೇಕಾ? ಮಾಡಬಾರದು. ಬರಲಿ, ಕುಂತಿ ಬರಲಿ. ಕುಂತಿ ಬರ್ಲಿ, ಕುಂತಿ ಬರ್ಲಿ. ನಿಲ್ಲಿಸಿ. ಇಪ್ಪಟ್ಟಿ ಗದೆ ಬಿದೋಗ್ಬಿಟ್ಟು ನಿಲ್ಸಿ ಅಂದ್ರೆ ಹೆಂಗೆ? ಒಂಚೂರು ಸಪೋರ್ಟ್ ಮಾಡು. ನೀನು ಸಪೋರ್ಟ್ ಮಾಡು ಹೊಸಿ.
ನಿಲ್ಲಿಸಿದ್ದೇವೆ ಹೇಳು ಕುಂತಿ. ನಾನು ಹೇಳಿದ್ದು ನಿಮ್ಮ ಮಾತನ್ನು ನಿಲ್ಲಿಸಿ ಎಂದು. ಎಷ್ಟ್ ಸತಿ ನಿಲ್ಸಕದ ಹೇಳೋತೆಗೆ ಕಂದ ಕೌರವೇಶ್ವರ. ಅವನಿಲ್ಲ ಇವತ್ತು. ದುಶ್ಯಾಸನ ದುರ್ಯೋಧನ ದುರ್ಯೋಧನ ಅಷ್ಟೇ. ಕೌರವೇಶ್ವರ ಅಂದ್ರೆ ನೀನೇ ದುರ್ಯೋಧನ. ಕೌರವೇಶ್ವರ ಎರಡು ಪಾತ್ರ ಚೆನ್ನಾಗಿ ಕಂದ ಸುಯೋಧನ. ಎರಡು ಮಾಡದೆ ಹೆಚ್ಚು ಇನ್ನೊಬ್ಬನ್ ಕರೀತಾಳೆ. ಆ ಅಮ್ಮನ್ ಯಾಕೆ ಎದುರಿಸ್ತೀಯ? ಸುಯೋಧನ ಅಂದ್ರೆ ನೀನೇ. ಹೋಗಮ್ಮ. ಆಗಲ್ಲ. ಯಾಕೆ? ಕೊಡ ಒಂದ್ ಪೇಮೆಂಟ್ ಗೆ ಕೌರವ ಮಾಡು, ದುರ್ಯೋಧನ ಮಾಡು, ಆಮೇಲೆ ಕೌರವೇಶ್ವರ ಮಾಡು. ಆಗಲ್ಲ ಕಣೋ. ಕೂತ್ಕರ್ಲ ನಾ ಮಾಡ್ತೀನಿ. ಕುಂತಿ ಕುಂತವಳೆ ಕಣ್ ಹೇಳ ಮರ್ಯಾದೆಗೆ. ಗದೆ ತಗೊಂಡ್ ಹಾಕ್ಬಿಡ್ತೀನಿ. ನಾನು ಕುಂತಿ ಅಮ್ಮನ್ ಮಾತಾಡ್ತಾ ಇರೋದು. ಮಾತಾಡಮ್ಮ. ಕಂದ ದುರ್ಯೋಧನ, ನನ್ನ ಮಕ್ಕಳಿಗೆ ಸಲ್ಲಬೇಕಾದ ಆಸ್ತಿಯನ್ನು ಈಗಲೇ ಪಾಲು ಮಾಡು ಕಂದ. ಆ ಅಮ್ಮನ್ ಎದಕ್ಕೆ? ಹೋಗಮ್ಮ ನೀನು. ಮೇಷ್ಟ್ರೆ, ಏನಕ್ಕೆ ಎದುರಿಸ್ತಾ ಇದ್ರಿ? ಡೈಲಾಗ್ ಹೇಳ್ತಾ ಇರೋದು ಫೋರ್ಸ್ ಅಲ್ಲಿ. ಅವಳು ಪಾಲು ಅಂದ್ರೆ ಆಸ್ತಿ ಪಾಲು ಕೇಳ್ತಾ ಇಲ್ಲ, ಹಾಲು ಕೇಳ್ತಾ ಇರೋದು ಮಕ್ಕಳಿಗೆ. ನಮ್ಮ ಕೊಟೆಗೆ ಹೋಗಿ ಹಸುವಿನಲ್ಲಿ ಕರೆದುಕೊಂಡು 3 ಲೀಟರ್ ಹಾಲು ಕುಡಿರಿ ಹೋಗಿ. ನಡ್ಕದೆ ಹೋಗು, ತಲೆ ಕೆಡ್ಸ್ಕೊಬೇಡ. ಕೌರವೇಶ್ವರ, ನನ್ನ ಮಕ್ಕಳು ಪಾಂಡವರಿಗೆ ಈಗಲೇ ಕತ್ರಗುಪ್ಪೆ ರಾಜ್ಯದಲ್ಲಿ ಶೇರ್ ಸಿಗಬೇಕು. ಹಂಗೆ ಶೇರು ಕಮೆಂಟು ಲೈಕ್ ಎಲ್ಲ ಕೇಳ್ಬಿಡು. ಶೇರು, ತಲೆಗಳಮ್ಮ, ತಲೆಗಳು ಸರಿಯಾಗಿ. ಈಗಲೇ ನನ್ನ ಮಕ್ಕಳಿಗೆ ರಾಜ್ಯ ಸಿಗಬೇಕು. ಕೊಡು ಸುಯೋಧನ, ಕೊಡು. ನನ್ನ ಮಕ್ಕಳು ಪಾಂಡವರಾದ ಧರ್ಮರಾಯ, ಭೀಮ, ಅರ್ಜುನ, ನಕಲ, ಸಹದೇವ ಬನ್ನಿ. ಅವನ್ ಯಾವ ನೀವು ಈ ಪಾಂಡವ್ರ ಕಂಡ್ರು ಪ್ಯಾಂಟ್ ಕಮ್ಮಂದಿದ್ಯಲ್ಲ. ಇದು ನಮ್ಮ ಮನೆ ಕೊಡ್ಸಿದ್ದು, ಇವತ್ತು ನೋಡ್ಕೊಂಬ ಅಲ್ಲೋ. ಅವ್ನ್ ಬಾಳ ಮಾತಾಡ್ತಿದ್ದಾನೆ. ಅವ್ನಿಗೆ ಶಿಖಂಡಿ ಕೊಡ್ರಿ ಅವ್ನಿಗೆ ಹೇಳ್ತೀನಿ. ಚಿಕ್ಕಂಡಿ ಬಿಡ್ರಿ, ಸಕ್ಕುನಿ ಮಾಡ್ತೀನಿ. ಯಾರು ನೀನ? ಸಕ್ಕುನಿ ಒಳ್ಳೆ ನಮ್ಮನೆ ನಾಯಿ ಕುನ್ನಿದ್ದಂಗ ಅವನೇ. ಮಗನೇ, ವಾ ನನ್ನ ಕಂದ ವಾ ದುರ್ಯೋಧನ. ಅಲ್ಲ ಕಣಮ್ಮ ಧರ್ಮರಾಯ. ಯಾಕೋ ನಮ್ಮ ತೋಳೆ ಅನ್ಸ್ತದೆ ಕಣ. ಸುಮ್ಮನೆ